ಪಾಕಿಸ್ತಾನಿಯರಿಗೆ ಪಾಕ್ ಗಡಿ ಬಂದ್ ಆಗಿದೆ. ಅಟಾರಿಯಲ್ಲಿ ಉದ್ವಿಗ್ನ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ತನ್ನದೇ ದೇಶದ ಪ್ರಜೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ಪಾಕಿಸ್ತಾನ ನಿರಾಕರಿಸಿದೆ. ಗಡಿಯ ಚೆಕ್ ಪೋಸ್ಟ್ ನಲ್ಲಿ ಪಾಕಿ ಪ್ರಜೆಗಳು ಕಣ್ಣೀರು ಹಾಕ್ತಿದ್ದಾರೆ. ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವಾಗ ಅಟಾರಿ ಗಡಿ ಭಾಗದಲ್ಲಿ ಪಾಕಿಸ್ತಾನ ಪ್ರಜೆಗಳು ಒಬ್ಬೊಬ್ಬರಾಗೆ ಗಂಟು ಮೂಟೆ ಕಟ್ಕೊಂಡು ಮಕ್ಕಳು ಮರಿಗಳನ್ನು ಕಟ್ಕೊಂಡು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಬಂದು ನಿಂತಿದ್ದಾರೆ. ಆದ್ರೆ ಪಾಕಿಸ್ತಾನದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾವು ಇವ್ರನ್ನ ಒಳಗೆ ಬಿಟ್ಕೊಳ್ಳೋಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಇವ್ರು ಪಾಕಿಸ್ತಾನದ ಪ್ರಜೆಗಳೇ ಅಲ್ಲ, ನಾವು ಇವ್ರನ್ನ ಒಳಗೆ ಕರ್ಕೊಳ್ಳೋಲ್ಲ ಅನ್ನೋದು ಪಾಕಿಸ್ತಾನ ಅಧಿಕಾರಿಗಳ ಮಾತು. ಈಗ ಕಣ್ಣೀರು ಹಾಕ್ತಾ ಕೂತಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು. ಅಟಾರಿ ಗಡಿ ಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಯೋಜನೆ ಆಗಿರುವ ಸಿಬ್ಬಂದಿಗಳು, ಭಾರತ ಹಾಗೆ ಪಾಕಿಸ್ತಾನ ಎರಡೂ ದೇಶಗಳ ಸಿಬ್ಬಂದಿಗಳ ನಿಯೋಜನೆ ಅಲ್ಲಾಗಿದೆ. ಅದಕ್ಕೆ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಮತ್ತೋರ್ವ ಪಾಕಿಸ್ತಾನದ ಪ್ರಜೆ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ನಾವು ಸತತವಾಗಿ ಬೆಳಗ್ಗಿನಿಂದಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ, ನಾವು ಪಾಕಿಸ್ತಾನದ ಪ್ರಜೆಗಳು ವಾಪಸ್ ನಮಗೆ ಬರೋಕ್ ಬಿಡಿ ಅಂತ ಹೇಳಿ. ಆದರೆ ಅವರು ಕರ್ಕೊಳ್ಳಿಕ್ಕೆ ತಯಾರಿಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡೋದನ್ನು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇದೀಗ ಪಾಕಿಸ್ತಾನ ತನ್ನದೇ ದೇಶದ ಪ್ರಜೆಗಳನ್ನು ಒಳಗೆ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಪಾಕಿಸ್ತಾನ ನಿರಂತರವಾಗಿ ಬಾಂಬ್ ಮಾರ್ಗದ ಮೂಲಕ ಭಯೋತ್ಪಾದಕರನ್ನ ಭಾರತದ ಗಡಿ ಒಳಗೆ ಬಿಡ್ತಲೇ ಬಂದಿದೆ. ಇದನ್ನು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪ್ರತಿನಿಧಿ ಪಾಕಿಸ್ತಾನದ ಪ್ರಜೆ ಬಳಿಯಲ್ಲಿ ನೇರವಾಗಿ ಕೇಳ್ತಾರೆ. ಉಗ್ರಗಾಮಿಗಳನ್ನ ಭಾರತಕ್ಕೆ ಕಳಿಸೋ ಪಾಕಿಸ್ತಾನ ತನ್ನದೇ ನಾಗರಿಕರನ್ನ ಒಳಗೆ ಯಾಕೆ ಬಿಟ್ಕೊಳ್ತಿಲ್ಲ ಅಂತ ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ಲಿಕ್ಕೆ ನಿರಾಕರಿಸಿದ ಪಾಕಿಸ್ತಾನದ ಪ್ರಜೆ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾವು ಸರ್ಕಾರಕ್ಕೆ ಹಾಗೆ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ಮಾಡ್ಕೊಳ್ತಿದ್ದೇವೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಪಾಕಿಸ್ತಾನದ ಪ್ರಜೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಭಾರತದ ಒಳಗೂ ಇರೋ ಹಾಗಿಲ್ಲ, ಪಾಕಿಸ್ತಾನಕ್ಕೂ ಹೋಗೋ ಹಾಗಿಲ್ಲ, ಮುಂದೆ ಏನು ಮಾಡೋದು ಅನ್ನೋ ಆತಂಕ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪಾಕಿಸ್ತಾನದ ಕುತಂತ್ರದಿಂದಾಗಿ ಇದೀಗ ನಾಗರಿಕರು ಪರದಾಡೋ ಪರಿಸ್ಥಿತಿ. ಭಾರತದಿಂದ ವಾಪಸ್ ಹೋಗೋಕೆ ಅವ್ರು ಮನಸ್ಸು ಮಾಡಿದ್ದಾರೆ, ಪಾಕಿಸ್ತಾನ ಒಳಗೆ ಕರ್ಕೊಳ್ಳೋಕೆ ಮನಸ್ಸು ಮಾಡ್ತಿಲ್ಲ. ಇಲ್ಲಿಗೆ ಸ್ಮಿತಾ, ಒಂದು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಪಾಕ್ನ ದ್ವಂದ್ವ ಮನಸ್ಥಿತಿ ಏನು ಅಂತ ಸ್ವಂತ ಪ್ರಜೆಗಳಿಗೆ ತೋರಿಸಿದೆ. ಮೊದಲನೇದಾಗಿ ಪೆಹಲ್ಗಾವ್ನಲ್ಲಿ ನಡೆದ ಅಟ್ಯಾಕಿಗೆ ತನಗೆ ಸಂಬಂಧ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಅಲ್ಲ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದೆ. ಮತ್ತೊಂದು ಕಡೆ ತನ್ನ ಪ್ರಜೆಗಳನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಇವರು ನಮ್ಮ ಪ್ರಜೆಗಳೇ ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಈಗ ಹೇಳ್ತಿರೋವಂಥದ್ದು. ಈಗ ಆ ಪ್ರಜೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ಸ್ವತಃ ಅಲ್ಲಿನ ಸರ್ಕಾರ ನಿರ್ಧಾರ ಮಾಡಬೇಕಾಗತ್ತೆ. ಇದು ಒಂದು ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ಎಲ್ಲಿವರೆಗೂ ಹೋಗಿದೆ ಅಂದ್ರೆ, ಅಧ್ಯಕ್ಷರನ್ನ ಓವರ್ಟೇಕ್ ಮಾಡಿ ವಾಪಸ್ ಮಿಲಿಟರಿ ಯುಗ ಆರಂಭ ಆಗುತ್ತಂತ ನಾವು ನೋಡ್ಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳೋದಾದ್ರೆ, ಮೊದಲನೇದಾಗಿ ಅವರ ಸರ್ಕಾರದಿಂದ ಬಂದಂಥ ಮಾತೇನಾಗಿತ್ತು, ದೇವರೇ ಕಾಪಾಡಬೇಕು ಅಂತ. ಈ ರೀತಿ ರಾಜಕಾರಣಿಗಳು ಹೇಳ್ತಾರೆ ಅಂದಾಗ ನಾವು ನಮ್ಮ ಕೈವಶವನ್ನ ಮಾಡ್ಕೊಳ್ಬೇಕಾಗಿದೆ ಸರ್ಕಾರವನ್ನ. ಅದಕ್ಕಾಗಿ ಮಿಲಿಟರಿ ಆಡಳಿತವನ್ನ ತರಬೇಕು ಅನ್ನೋದು ಮತ್ತೊಂದು ಆಲೋಚನೆ ನಾವಲ್ಲಿ ನೋಡ್ತಿರೋಂಥದ್ದು. ವಾಘಾ ಅಟಾರಿ ಬಾರ್ಡರ್ನಲ್ಲಿ ಇರುವಂಥ ಪಾಕಿಸ್ತಾನದ ಪ್ರಜೆಗಳು ಯಾರು ಭಾರತದಲ್ಲಿ ಇದ್ರೋ ಅವರು ಭಾರತದಿಂದ ಹೊರಗಡೆ ಹೋಗಬೇಕು ಅಂತ ಭಾರತ ಸರ್ಕಾರ ಸೂಚನೆ ಕೊಟ್ಟಿದೆ. ಅದಾದ ನಂತರ ಅವರು ತೆರಳಿದ್ದಾರೆ. ವಾಘಾ ಅಟಾರಿ ಬಾರ್ಡರ್ ನಲ್ಲಿ ಯಾವುದೇ ರೀತಿಯಾದಂತ ಮೂವ್ಮೆಂಟ್ ಪಾಕಿಸ್ತಾನಿಯರಿಗೆ ಪಾಕ್ ಗಡಿ ಬಂದ್ ಆಗಿದೆ. ಅಟಾರಿಯಲ್ಲಿ ಉದ್ವಿಗ್ನ ಸ್ಥಿತಿ ಇದೀಗ ನಿರ್ಮಾಣವಾಗಿದೆ. ತನ್ನದೇ ದೇಶದ ಪ್ರಜೆಗಳನ್ನ ಸ್ವೀಕಾರ ಮಾಡಲಿಕ್ಕೆ ಪಾಕಿಸ್ತಾನ ನಿರಾಕರಿಸಿದೆ. ಗಡಿಯ ಚೆಕ್ ಪೋಸ್ಟ್ ನಲ್ಲಿ ಪಾಕಿ ಪ್ರಜೆಗಳು ಕಣ್ಣೀರು ಹಾಕ್ತಿದ್ದಾರೆ.
ದೃಶ್ಯದಲ್ಲಿ ಗಮನಿಸ್ತಾ ಇದ್ದೀರಿ, ಇವಾಗ ಅಟಾರಿ ಗಡಿ ಭಾಗದಲ್ಲಿ ಪಾಕಿಸ್ತಾನ ಪ್ರಜೆಗಳು ಒಬ್ಬೊಬ್ಬರಾಗೆ ಗಂಟು ಮೂಟೆ ಕಟ್ಕೊಂಡು ಮಕ್ಕಳು ಮರಿಗಳನ್ನು ಕಟ್ಕೊಂಡು ವಾಪಸ್ ಪಾಕಿಸ್ತಾನಕ್ಕೆ ಹೋಗ್ಲಿಕ್ಕೆ ಅಂತ ಹೇಳಿ ಬಂದು ನಿಂತಿದ್ದಾರೆ. ಆದರೆ ಪಾಕಿಸ್ತಾನದ ಅಧಿಕಾರಿಗಳು ಯಾವುದೇ ಕಾರಣಕ್ಕೂ ನಾವು ಇವ್ರನ್ನ ಒಳಗೆ ಬಿಟ್ಕೊಳ್ಳೋಲ್ಲ ಅಂತ ಹೇಳಿ ಹಠ ಹಿಡಿದು ಕೂತಿದ್ದಾರೆ. ಇವ್ರು ಪಾಕಿಸ್ತಾನದ ಪ್ರಜೆಗಳೇ ಅಲ್ಲ, ನಾವು ಇವ್ರನ್ನ ಒಳಗೆ ಕರ್ಕೊಳ್ಳೋಲ್ಲ ಅನ್ನೋದು ಪಾಕಿಸ್ತಾನ ಅಧಿಕಾರಿಗಳ ಮಾತು. ಈಗ ಕಣ್ಣೀರು ಹಾಕ್ತಾ ಕೂತಿದ್ದಾರೆ ಪಾಕಿಸ್ತಾನದ ಪ್ರಜೆಗಳು. ಅಟಾರಿ ಗಡಿ ಭಾಗದ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಅಲ್ಲಿ ನಿಯೋಜನೆ ಆಗಿರುವ ಸಿಬ್ಬಂದಿಗಳು, ಭಾರತ ಹಾಗೆ ಪಾಕಿಸ್ತಾನ ಎರಡೂ ದೇಶಗಳ ಸಿಬ್ಬಂದಿಗಳ ನಿಯೋಜನೆ ಅಲ್ಲಾಗಿದೆ. ಅದಕ್ಕೆ ಅವ್ರ ಜೊತೆಯಲ್ಲಿ ಮಾತನಾಡಿ ಅವರನ್ನ ಕನ್ವಿನ್ಸ್ ಮಾಡೋ ಪ್ರಯತ್ನ ಮಾಡ್ತಿದ್ದಾರೆ. ಕೆಲವೇ ಕ್ಷಣಗಳ ಹಿಂದಷ್ಟೇ ಮತ್ತೋರ್ವ ಪಾಕಿಸ್ತಾನದ ಪ್ರಜೆ ಮಾತನಾಡಿದ್ದನ್ನು ನಾವು ಗಮನಿಸಿದ್ವಿ. ನಾವು ಸತತವಾಗಿ ಬೆಳಗ್ಗಿನಿಂದಲೂ ಕೂಡ ರಿಕ್ವೆಸ್ಟ್ ಮಾಡ್ಕೊಳ್ತಾ ಇದ್ದೇವೆ, ನಾವು ಪಾಕಿಸ್ತಾನದ ಪ್ರಜೆಗಳು ವಾಪಸ್ ನಮಗೆ ಬರೋಕ್ ಬಿಡಿ ಅಂತ ಹೇಳಿ. ಆದರೆ ಅವರು ಕರ್ಕೊಳ್ಳಿಕ್ಕೆ ತಯಾರಿಲ್ಲ. ಸರ್ಕಾರಕ್ಕೆ ನಾವು ಮನವಿ ಮಾಡೋದನ್ನು ಬಿಟ್ಟರೆ ಬೇರೆ ಏನು ಮಾಡ್ಲಿಕ್ಕೆ ಸಾಧ್ಯ ಅಂತ ಕೇಳ್ತಾರೆ. ಇದೀಗ ಪಾಕಿಸ್ತಾನ ತನ್ನದೇ ದೇಶದ ಪ್ರಜೆಗಳನ್ನು ಒಳಗೆ ಬಿಟ್ಕೊಳ್ಳಿಕ್ಕೆ ತಯಾರಿಲ್ಲ. ಪಾಕಿಸ್ತಾನ ನಿರಂತರವಾಗಿ ಬಾಂಬ್ ಮಾರ್ಗದ ಮೂಲಕ ಭಯೋತ್ಪಾದಕರನ್ನ ಭಾರತದ ಗಡಿ ಒಳಗೆ ಬಿಡ್ತಲೇ ಬಂದಿದೆ. ಇದನ್ನು ಕೂಡ ರಿಪಬ್ಲಿಕ್ ಮೀಡಿಯಾ ನೆಟ್ವರ್ಕ್ನ ಪ್ರತಿನಿಧಿ ಪಾಕಿಸ್ತಾನದ ಪ್ರಜೆ ಬಳಿಯಲ್ಲಿ ನೇರವಾಗಿ ಕೇಳ್ತಾರೆ. ಉಗ್ರಗಾಮಿಗಳನ್ನ ಭಾರತಕ್ಕೆ ಕಳಿಸೋ ಪಾಕಿಸ್ತಾನ ತನ್ನದೇ ನಾಗರಿಕರನ್ನ ಒಳಗೆ ಯಾಕೆ ಬಿಟ್ಕೊಳ್ತಿಲ್ಲ ಅಂತ. ಇದ್ರ ಬಗ್ಗೆ ಪ್ರತಿಕ್ರಿಯೆ ನೀಡ್ಲಿಕ್ಕೆ ನಿರಾಕರಿಸಿದ ಪಾಕಿಸ್ತಾನದ ಪ್ರಜೆ, ನಮ್ಗೆ ಇದ್ರ ಬಗ್ಗೆ ಗೊತ್ತಿಲ್ಲ, ನಾವು ಸರ್ಕಾರಕ್ಕೆ ಹಾಗೆ ಅಧಿಕಾರಿಗಳಿಗೆ ನಿರಂತರವಾಗಿ ಮನವಿ ಮಾಡ್ಕೊಳ್ತಿದ್ದೇವೆ, ಏನು ಮಾಡೋದು ಗೊತ್ತಾಗ್ತಿಲ್ಲ ಅಂತ ಹೇಳ್ತಿದ್ದಾರೆ. ಸದ್ಯಕ್ಕೆ ಪಾಕಿಸ್ತಾನದ ಪ್ರಜೆಗಳ ಪರಿಸ್ಥಿತಿ ಹೆಂಗಾಗಿದೆ ಅಂದರೆ, ಭಾರತದ ಒಳಗೂ ಇರೋ ಹಾಗಿಲ್ಲ, ಪಾಕಿಸ್ತಾನಕ್ಕೂ ಹೋಗೋ ಹಾಗಿಲ್ಲ, ಮುಂದೆ ಏನು ಮಾಡೋದು ಅನ್ನೋ ಆತಂಕ. ಡೀಟೇಲ್ಸ್ನೊಂದಿಗೆ ನನ್ನ ಕಲೀಗ್ ಅಭಿಷೇಕ್ ನೇರ ಸಂಪರ್ಕದಲ್ಲಿದ್ದಾರೆ. ಅಭಿಷೇಕ್, ಪಾಕಿಸ್ತಾನದ ಕುತಂತ್ರದಿಂದಾಗಿ ಇದೀಗ ನಾಗರಿಕರು ಪರದಾಡೋ ಪರಿಸ್ಥಿತಿ. ಭಾರತದಿಂದ ವಾಪಸ್ ಹೋಗೋಕೆ ಅವ್ರು ಮನಸ್ಸು ಮಾಡಿದ್ದಾರೆ, ಪಾಕಿಸ್ತಾನ ಒಳಗೆ ಕರ್ಕೊಳ್ಳೋಕೆ ಮನಸ್ಸು ಮಾಡ್ತಿಲ್ಲ. ಇಲ್ಲಿಗೆ ಸ್ಮಿತಾ, ಒಂದು ನಾವು ಕ್ಲಿಯರ್ ಆಗಿ ಅರ್ಥ ಮಾಡ್ಕೊಳ್ಬೇಕಾಗಿರೋದು ಏನಂದ್ರೆ, ಪಾಕ್ನ ದ್ವಂದ್ವ ಮನಸ್ಥಿತಿ ಏನು ಅಂತ ಸ್ವಂತ ಪ್ರಜೆಗಳಿಗೆ ತೋರಿಸಿದೆ. ಮೊದಲನೇದಾಗಿ ಪೆಹಲ್ಗಾವ್ನಲ್ಲಿ ನಡೆದ ಅಟ್ಯಾಕಿಗೆ ತನಗೆ ಸಂಬಂಧ ಇಲ್ಲ ಅಂತ ಇಂಡೈರೆಕ್ಟ್ ಆಗಿ ಅಲ್ಲ ಡೈರೆಕ್ಟ್ ಆಗಿ ಹೇಳ್ಕೊಂಡಿದ್ದೆ. ಮತ್ತೊಂದು ಕಡೆ ತನ್ನ ಪ್ರಜೆಗಳನ್ನ ವಾಪಸ್ ಕರ್ಸ್ಕೊಳ್ಳೋದಕ್ಕೆ ಇವರು ನಮ್ಮ ಪ್ರಜೆಗಳೇ ಅಲ್ಲ ಅನ್ನೋ ಒಂದು ಮಾತನ್ನ ಕೂಡ ಈಗ ಹೇಳ್ತಿರೋವಂಥದ್ದು. ಈಗ ಆ ಪ್ರಜೆಗಳ ಪರಿಸ್ಥಿತಿ ಏನು ಅನ್ನೋದನ್ನ ಸ್ವತಃ ಅಲ್ಲಿನ ಸರ್ಕಾರ ನಿರ್ಧಾರ ಮಾಡಬೇಕಾಗತ್ತೆ. ಇದು ಒಂದು ಕಡೆ ಆಯ್ತು ಅಂದ್ರೆ, ಮತ್ತೊಂದು ಕಡೆ ಪಾಕಿಸ್ತಾನದ ಪರಿಸ್ಥಿತಿ ಈ ಸದ್ಯದ ಮಟ್ಟಿಗೆ ಎಲ್ಲಿವರೆಗೂ ಹೋಗಿದೆ ಅಂದರೆ, ಅಧ್ಯಕ್ಷರನ್ನ ಓವರ್ಟೇಕ್ ಮಾಡಿ ವಾಪಸ್ ಮಿಲಿಟರಿ ಯುಗ ಆರಂಭ ಆಗುತ್ತಂತ ನಾವು ನೋಡಬೇಕಾಗಿರುವಂಥದ್ದು. ಯಾಕೆ ಅಂತ ಹೇಳೋದಾದರೆ, ಮೊದಲನೇದಾಗಿ ಅವರ ಸರ್ಕಾರದಿಂದ ಬಂದಂಥ ಮಾತೇನಾಗಿತ್ತು, ದೇವರೇ ಕಾಪಾಡಬೇಕು ಅಂತ. ಈ ರೀತಿ ರಾಜಕಾರಣಿಗಳು ಹೇಳ್ತಾರೆ ಅಂದಾಗ ನಾವು ನಮ್ಮ ಕೈವಶವನ್ನು ಮಾಡ್ಕೊಳ್ಬೇಕಾಗಿದೆ ಸರ್ಕಾರವನ್ನು. ಅದಕ್ಕಾಗಿ ಮಿಲಿಟರಿ ಆಡಳಿತವನ್ನು ತರಬೇಕು ಅನ್ನೋದು ಮತ್ತೊಂದು ಆಲೋಚನೆ ನಾವಲ್ಲಿ ನೋಡ್ತಿರೋಂಥದ್ದು. ವಾಘಾ ಅಟಾರಿ ಬಾರ್ಡರ್ನಲ್ಲಿ ಇರುವಂಥ ಪಾಕಿಸ್ತಾನದ ಪ್ರಜೆಗಳು ಯಾರು ಭಾರತದಲ್ಲಿದ್ದರೋ ಅವರು ಭಾರತದಿಂದ ಹೊರಗಡೆ ಹೋಗಬೇಕು ಅಂತ ಭಾರತ ಸರ್ಕಾರ ಸೂಚನೆ ಕೊಟ್ಟಿದೆ. ಅದಾದ ನಂತರ